ಸ್ನೇಹಿತರೆ ನಮಸ್ಕಾರ. ಅಣ್ಣಾಮಲೈ ಬಿಜೆಪಿಯ ಫೈರ್ ಬ್ರ್ಯಾಂಡ್ ನಾಯಕ. ಅಣ್ಣಾಮಲೈ ಇವಾಗ ತೆಗೆದುಕೊಂಡಿರುವಂಥ ನಿರ್ಧಾರ ಸಹಜವಾಗಿ ಬಿಜೆಪಿಯ ಹೈಕಮಾಂಡ್ನ ನಾಯಕರಿಗೆ ದೊಡ್ಡ ತಲೆನೋವಾಗಿದೆ, ಅಚ್ಚರಿಯನ್ನು ಮೂಡಿಸಿದೆ. ಮುಂಬರುವಂಥ ತಮಿಳುನಾಡು ವಿಧಾನಸಭೆ ಚುನಾವಣೆಗೆ ಬಿಜೆಪಿ ಒಂದು ಕಡೆ ಸಿದ್ಧತೆಯನ್ನು ನಡೆಸ್ತಾ ಇದ್ದರೆ, ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎನ್ಡಿಎ ನಾಯಕರ ಜೊತೆಗೆ ವೇದಿಕೆಯನ್ನು ಹಂಚಿಕೊಳ್ಳುವ ಮೂಲಕ ಬಿರುಸಿನ ಪ್ರಚಾರಕ್ಕೆ ಚಾಲನೆಯನ್ನು ಕೊಟ್ಟಿದ್ರೆ, ಇಲ್ಲಿ ವಿಧಾನಸಭೆ ಚುನಾವಣೆಯ ಹೊಸ್ತಿಲಲ್ಲಿ ತಮಿಳುನಾಡಿನಲ್ಲಿ ಬಿಜೆಪಿಗೆ ದೊಡ್ಡದೊಂದು ಶಾಕ್ ಎದುರಾಗಿದೆ. ಈ ಮೂಲಕ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಆಗಿ ಗುರುತಿಸಿಕೊಂಡಿರುವಂಥ ಅಣ್ಣಾಮಲೈಯವರು ಮತ್ತು ಅಮಿತ್ ಶಾ ಅವರ ನೆಚ್ಚಿನ ಶಿಷ್ಯನಾಗಿ ಗುರುತಿಸಿಕೊಂಡಿದ್ದಂತಹ ಅಣ್ಣಾಮಲೈ ಇಂಥದ್ದೊಂದು ನಿರ್ಧಾರವನ್ನು ಯಾಕೆ ಕೈಗೊಂಡ್ರು ಅನ್ನುವಂಥದ್ದು ಈಗ ಕೇಸರಿ ಪಾಳ್ಯದಲ್ಲಿ ಭಾರಿ ದೊಡ್ಡ ಚರ್ಚೆಗೂ ಕೂಡ ಕಾರಣ ಆಗಿದೆ. ಮತ್ತು ಬಿಜೆಪಿಯಲ್ಲಿ ಎಲ್ಲದೂ ಕೂಡ ಸರಿಯಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿ ಕೈಗನ್ನಡಿಯಾಗಿ ಇದು ನಿಂತಿದೆ. ಅದರ ಜೊತೆಗೆ ಅಣ್ಣಾಮಲೈಯಿಂದ ಅಧಿಕಾರವನ್ನು ಕಿತ್ತುಕೊಳ್ಳುವಂಥ ಪ್ರಯತ್ನಗಳೇನು ನಡೆದಿತ್ತು ನೋಡಿ, ಅದಕ್ಕೆ ಪೂರಕವಾಗಿ ಈಗ ನಡೆದಿರುವಂತಹ ಘಟನೆಯು ಕೂಡ ಸಾಕ್ಷಿಯಾಗಿ ನಿಲ್ತಾ ಇದೆ. ಕಾಕಿ ಹಾಕಿದಷ್ಟು ಸುಲಭವಾಗಿ ಖಾದಿಯನ್ನು ಹಾಕಿ ಇಲ್ಲಿ ರಾಜಕೀಯವನ್ನು ಮಾಡಬಹುದು ಅಂತೇಳಿ ಅಂದ್ಕೊಂಡು ಬಂದಿದ್ದಂಥ ಅಣ್ಣಾಮಲೈಗೆ ಇವಾಗ ರಿಯಲೈಸೇಷನ್ ಆಗುವಂಥ ಸಂದರ್ಭ. ತಮಿಳುನಾಡಿನ ರಾಜಕೀಯ ಯಾವ ರೀತಿ ಪಾಠವನ್ನು ಕಲಿಸಿದೆ ಅನ್ನೋದನ್ನು ಎಳೆ ಎಳೆಯಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕಾಕಿ ತೊಡ್ಕೊಂಡು ಖಡಕ್ IPS ಅಧಿಕಾರಿಯಾಗಿ ಇದ್ದಂಥ ಸಂದರ್ಭದಲ್ಲಿ ಅಣ್ಣಾಮಲೈಗೆ ಸಿಗ್ತಿದ್ದಂಥ ಗೌರವವೇ ಬೇರೆ. ಅದರಲ್ಲೂ ಕೂಡ ಕರ್ನಾಟಕದ ಬಹುತೇಕ ಮಂದಿ ಅಣ್ಣಾಮಲೈಯನ್ನು ತುಂಬ ಗೌರವಯುತವಾಗಿ ನೋಡ್ತಾ ಇದ್ರು, ಎಲ್ಲೋ ಇಟ್ಟು ಬಿಟ್ಟಿದ್ರು. ಆದರೆ ಯಾವಾಗ ಅಣ್ಣಾಮಲೈ ಈ ಕಾಕಿಯನ್ನು ಕಳಚಿ ಬದಿಗಿಟ್ಟು ಖಾದಿಯನ್ನು ಧರಿಸಿ ನಾನು ರಾಜಕೀಯವನ್ನು ಮಾಡ್ತೀನಿ ಎನ್ನುವಂತಹ ತೀರ್ಮಾನವನ್ನು ತೆಗೆದುಕೊಂಡ್ರೋ, ಅವತ್ತಿಗೆ ಅಣ್ಣಾಮಲೈಯವರ ಡೌನ್ಫಾಲ್ ಶುರುವಾಗಿತ್ತು. ಅಸಲಿಗೆ ಅಣ್ಣಾಮಲೈಗೆ ಇವತ್ತು ಈ ನನ್ನ ರಾಜಕೀಯ ಜರ್ನಿ ಇಷ್ಟು ಸುಲಭ ಅಲ್ಲ ಅನ್ನೋದು ಅರ್ಥ ಆಗಿದ್ರೂ ಕೂಡ ಅಣ್ಣಾಮಲೈಯವರನ್ನು ತುಂಬ ಹತ್ತಿರದಿಂದ ನೋಡಿದಂಥ ನಮಗೆಲ್ಲರಿಗೂ ಕೂಡ ಅವತ್ತೇ ಗೊತ್ತಾಗಿತ್ತು, ಅಣ್ಣಾಮಲೈಗೆ ರಾಜಕೀಯದ ನಿಜಗಂಧ ಗಾಳಿ ತಿಳಿಯಲಿಕ್ಕೆ ಹೆಚ್ಚೇನು ವರ್ಷಗಳು ಬೇಕಾಗೋದಿಲ್ಲ ಅನ್ನೋದು ನಮಗೆ ಅವತ್ತೇ ಅರಿವಾಗಿತ್ತು. ಆ ಅರಿವು ಬಹುಶಃ ಅಣ್ಣಾಮಲೈ ಈಗಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಅಣ್ಣಾಮಲೈಯ ರಾಜಕೀಯ ಜೀವನ ಇದೆಯಲ್ಲ, ತಮಿಳುನಾಡಿನಲ್ಲಿ ಅಂದ್ಕೊಂಡಂತಹ ರೀತಿಯಲ್ಲಿ ನಡೆಯುವುದಕ್ಕೆ ಸಾಧ್ಯನೇ ಇಲ್ಲ. ಯಾವುದೋ ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದಂಥ ಅಣ್ಣಾಮಲೈ ಭ್ರಮಾಲೋಕದಿಂದ ಬಹುಶಃ ಈಗ ಹೊರಗಡೆ ಬಂದಿರೋ ರೀತಿ ಕಾಣಿಸ್ತಿದೆ. ಅದರಲ್ಲೂ ಕೂಡ ತಮಿಳುನಾಡು ಅನ್ನುವಂತಹ ಒಂದು ವಿಚಿತ್ರವಾದಂಥ ರಾಜಕೀಯ ಪರಿಸ್ಥಿತಿ ಇರುವಂತಹ ರಾಜ್ಯದಲ್ಲಿ ಅಷ್ಟು ಸುಲಭವಾಗಿ ರಾಜಕೀಯವನ್ನು ಮಾಡೋದಕ್ಕೆ ಮತ್ತು ರಾಜಕೀಯವನ್ನು ಜೀರ್ಣಿಸಿಕೊಳ್ಳೋದಕ್ಕೆ ಅಸಾಧ್ಯ ಅನ್ನೋದು ಅಣ್ಣಾಮಲೈಗೆ ಈಗ ಅರಿವಾದಂತಿದೆ. BJP ಆರಂಭದಲ್ಲೇ ಒಳ್ಳೆಯ ಹುದ್ದೆಗಳನ್ನು ಕೊಡ್ತು. ಜೊತೆಗೆ BJPಯ ಈ ಲೋವರ್ ಲೆವೆಲ್ ಲೀಡರ್ಸ್ಗಳು, ಅಂದರೆ ತಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಬಂದಂತಹ ನಾಯಕರುಗಳು ಬೇಸರ ಪಡುವ ರೀತಿಯಲ್ಲಿ BJP ಹೈಕಮಾಂಡ್ ಅವತ್ತು ನಡೆಸಿಕೊಳ್ತು. ಅದರ ಪರಿಣಾಮವೇ BJPಗೆ ಹೀನಾಯವಾದಂಥ ಸೋಲುಗಳು ಮೇಲಿಂದ ಮೇಲೆ ಎದುರಾಗಿತ್ತು. ಹಾಗೆ ನೋಡಿದರೆ ಅಣ್ಣಾಮಲೈ ಮೇಲೆ ಬಂದಂತಹ ಅಥವಾ ಅಣ್ಣಾಮಲೈ BJPಗೆ ಬಂದ ಬಳಿಕ ಆದಂಥ ಸೋಲುಗಳು ಹೆಚ್ಚು ಅಥವಾ ಈ ಹಿಂದೆ ಆದಂಥ ಸೋಲುಗಳು ಕಡಿಮೆ, ಆ ರೀತಿ ಅಲ್ಲ. ಓವರಲ್ ಆಗಿ ತಮಿಳುನಾಡಿನ ರಾಜಕೀಯದಲ್ಲಿ BJPಗೆ ಉಸಿರು ಕಟ್ಟಿಸುವಂಥ ವಾತಾವರಣ ಇವತ್ತಿಗೂ ಇದೆ, ಹಿಂದೆನೂ ಕೂಡ ಇತ್ತು, ಮುಂದೆಯೂ ಕೂಡ ಇರುತ್ತೆ, ಅದರಲ್ಲೇನು ಡೌಟ್ ಇಲ್ಲ. ಆದರೆ ಅಣ್ಣಾಮಲೈ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ನೇರವಾಗಿ ಕರ್ಕೊಂಬಂದು ರಾಜ್ಯಾಧ್ಯಕ್ಷ ಸ್ಥಾನವನ್ನು ಮಾಡೋದು, ಆತನಿಗೆ ಟಿಕೆಟನ್ನು ಕೊಡೋದು, ಆತ ವೀರಾದಿ ವೀರ ಶೂರಾದಿ ಶೂರನ ರೀತಿಯಲ್ಲಿ ಆತನನ್ನು ಪೋರ್ಟ್ರೇಟ್ ಮಾಡುವಂಥದ್ದೇನು, ಆಮೇಲೆ ಇಡೀ ರಾಜ್ಯದ BJP ಪಾಲಿಗೆ ಅಣ್ಣಾಮಲೈಯೇ ಸರ್ವಾಧಿಕಾರಿ ಎನ್ನುವಂತಹ ರೀತಿಯಲ್ಲಿ ಬಿಂಬಿಸುವಂಥದ್ದು ಎಲ್ಲವನ್ನು ಕೂಡ ಏನು ಮಾಡ್ಕೊಂಬಂದ್ರೋ, ಅದಕ್ಕೆ ಈಗ ಸರಿಯಾಗಿ ಪಾಠವನ್ನು ಕಲಿಯುವಂಥ ಪರಿಸ್ಥಿತಿ BJPಗೂ ಕೂಡ ಬಂದಿದೆ. ಜೊತೆಗೆ ತಮ್ಮ ತಪ್ಪು ಅರಿವು ಏನು ಅನ್ನೋದು ಅವರಿಗೆ ಆದಂತೆ ಈಗ ಕಾಣಿಸ್ತಿದೆ. ಆ ತಪ್ಪಿನ ಅರಿವು ಏನು ಅನ್ನೋದು ಬಹುಶಃ ಈಗ ಗೊತ್ತಾದಂತಿದೆ. ತಮಿಳುನಾಡು ವಿಧಾನಸಭೆ ಚುನಾವಣೆ, ಈ ಹಿಂದಿನ ಚುನಾವಣೆ ಆಗಿರ್ಬೋದು ಅಥವಾ ಆ ಚುನಾವಣೆ ಬಳಿಕ ಬಂದಂಥ ಚುನಾವಣೆಗಳಿರ್ಬೋದು, ಎಲ್ಲ ಚುನಾವಣೆಯಲ್ಲೂ ಕೂಡ ಪೆಟ್ಟಿನ ಮೇಲೆ ಪೆಟ್ಟನ್ನು ತಿಂದಿರುವಂತಹ ಅಣ್ಣಾಮಲೈ ಈಗ BJPಗೆ ಶಾಕನ್ನು ಕೊಟ್ಟಿದ್ದಾರೋ ಅಥವಾ BJP ಇವರಿಗೆ ಶಾಕ್ ಕೊಡ್ತೋ, ಇದು ಈಗ ವೆರಿ ಇಂಟ್ರೆಸ್ಟಿಂಗ್. ತಮಿಳುನಾಡಿನ 6 ವಿಧಾನಸಭಾ ಕ್ಷೇತ್ರಗಳಿಗೆ BJP ಚುನಾವಣಾ ಉಸ್ತುವಾರಿಯನ್ನಾಗಿ ಅಣ್ಣಾಮಲೈ ಅವರನ್ನು ನೇಮಕ ಮಾಡಿದಂಥ ಕೆಲವೇ ದಿನಗಳಲ್ಲಿ ಅಣ್ಣಾಮಲೈ ತಮ್ಮ ಜವಾಬ್ದಾರಿಯಿಂದ ಹಿಂದೆ ಸರಿದಿದ್ದಾರೆ. ಹೌದು, BJPಯ ಮಾಜಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ತಮ್ಮ ತಂದೆಯ ಅನಾರೋಗ್ಯ ಕಾರಣವನ್ನು ಕೊಟ್ಟು ಫೆಬ್ರವರಿ 3ನೇ ತಾರೀಕು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ಇದರಿಂದ ಚುನಾವಣೆ ಹೊಸ್ತಿಲಲ್ಲಿ ಅಮಿತ್ ಶಾ ಶಿಷ್ಯನ ಈ ಒಂದು ನಿರ್ಧಾರ BJPಗೆ ಭಾರಿ ದೊಡ್ಡ ಆಘಾತವನ್ನು ತಂದಿಟ್ಟಿದೆ. ಇನ್ನೊಂದು ಕಡೆ ಅಣ್ಣಾಮಲೈಯವರು ಈ ನಿರ್ಧಾರ ಅಭಿಮಾನಿಗಳಲ್ಲೂ ಕೂಡ ಸಾಕಷ್ಟು ಅಚ್ಚರಿಗಳಿಗೆ ಮತ್ತು ಅನುಮಾನಗಳಿಗೂ ಕೂಡ ಕಾರಣ ಮಾಡಿಕೊಟ್ಟಿದೆ.
ರಾಜೀನಾಮೆ ಕುರಿತು ಸ್ವತಃ ಅಣ್ಣಾಮಲೈ ಅವರೇ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಒಂದಷ್ಟು ವಿಚಾರಗಳನ್ನು ಹೇಳಿದರು. 2026ರ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ 6 ಕ್ಷೇತ್ರಗಳ ಉಸ್ತುವಾರಿ ಜವಾಬ್ದಾರಿಯನ್ನು ನನಗೆ ಕೊಟ್ಟಿತ್ತು ಪಕ್ಷ. ಆದರೆ ಈ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದೀನಿ. ಇದಕ್ಕೆ ಮುಖ್ಯ ಕಾರಣ ನನ್ನ ತಂದೆಯ ಅನಾರೋಗ್ಯ ಅಂತೇಳಿ. ಹೀಗಾಗಿ ತಂದೆಯ ಆರೈಕೆ, ಆರೋಗ್ಯ, ಕಾಳಜಿ ಪ್ರಮುಖವಾದಂಥ ಆದ್ಯತೆ ಆಗಿರುವಂಥ ಕಾರಣದಿಂದ ಕೊಯಂಬತ್ತೂರಿನಲ್ಲಿ ನಾನು ಉಳಿಬೇಕಾಗಿದೆ. ಆದ್ದರಿಂದ ನನಗೆ ನೀಡಿದ್ದಂತಹ 6 ಕ್ಷೇತ್ರಗಳಿಗೆ ಪ್ರವಾಸ ಮಾಡೋದು ಅಸಾಧ್ಯ. ಈ ಕಾರಣಕ್ಕೋಸ್ಕರ ನಾನು ಜವಾಬ್ದಾರಿಯನ್ನು ಹೊತ್ತ ನಂತರ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ನಾನು ನ್ಯಾಯವನ್ನು ಕೊಡಬೇಕಾಗ್ತದೆ. ಬಟ್ ನನಗೆ ಪೂರ್ಣ ಪ್ರಮಾಣದಲ್ಲಿ ನ್ಯಾಯವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಕಾರಣವನ್ನು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲನ್ನು ಕಂಡಿರುವಂಥ ಅಣ್ಣಾಮಲೈ ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಸೋತಿದ್ರು. ಈಗ ಮತ್ತೆ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸ್ತಾರಾ ಇಲ್ವಾ ಅನ್ನೋದು ಈಗ ಚರ್ಚೆಗಳು ನಡೀತಾ ಇದ್ದಾವೆ. ಕೆಲವರು ಸ್ಪರ್ಧೆ ಮಾಡ್ತಾರೆ, ಇನ್ನು ಕೆಲವರು ಸ್ಪರ್ಧೆ ಮಾಡಲ್ಲ ಅಂತಲೂ ಕೂಡ ಹೇಳ್ತಿದ್ದಾರೆ. ಇನ್ನೂ ಕೆಲವರು ಈಗ BJPಯಿಂದ ಹೊರಗಡೆ ಬರೋದಕ್ಕೆ ಅಣ್ಣಾಮಲೈ ಆಲೋಚನೆಯನ್ನು ಮಾಡ್ತಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಬಟ್ ಈಗ ಬಂದರೆ ಎಲ್ಲೋ ಒಂದು ಕಡೆ ಸಮಸ್ಯೆಗಳೇನಾದರೂ ಸುತ್ತಕೊಳ್ಳುತ್ತೇನೋ, ನನ್ನನ್ನು ಟಾರ್ಗೆಟ್ ಮಾಡ್ತಾರೇನೋ ಅನ್ನುವಂಥ ಕಾರಣಕ್ಕೋಸ್ಕರ ಅಣ್ಣಾಮಲೈ ಸುಮ್ಮನಿದ್ದಾರೆ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾದಂಥ ವಿಚಾರ. 2024ರ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ. ಕೊಯಂಬತ್ತೂರು ಜನತೆಗೆ ಯಾವುದೇ ಮನವಿಗೆ ನಾನು ಸಿಗುವಂತಿರಬೇಕು. ಹೀಗಾಗಿ ಸದ್ಯ ಬಾಡಿಗೆ ಮನೆ ಮಾಡಿದ್ದೀನಿ. ಜನರ ಮನವಿಗಳು, ದೂರುಗಳಿಗೆ ಸ್ಪಂದಿಸೋದಕ್ಕೆ ಅನುಕೂಲ ಆಗುವಂತೆ ಬಾಡಿಗೆ ಮನೆಯನ್ನು ಮಾಡಿದ್ದೀನಿ. ಪಕ್ಷದ ನಿರ್ಧಾರದ ಮೇಲೆ ಮುಂದಿನ ನಿರ್ಧಾರವನ್ನು ಕೈಗೊಳ್ಳುತ್ತೇನೆ ಅಂತಲೂ ಕೂಡ ಅಣ್ಣಾಮಲೈ ಹೇಳಿದ್ದಾರೆ. ಇನ್ನು ಅಣ್ಣಾಮಲೈ ರಾಜೀನಾಮೆ ಕೊಟ್ಟ ಬಳಿಕ ನಾನಾ ವಿಚಾರದ ಬಗ್ಗೆನೂ ಕೂಡ ಚರ್ಚೆಗಳು ನಡೀತಿದ್ದಾವೆ. ತಂದೆಯ ಅನಾರೋಗ್ಯ ಕಾರಣ ಕೇವಲ ನೆಪ ಅಷ್ಟೇ. ಅವರ ರಾಜೀನಾಮೆಯಿಂದ ಬೇರೆ ಬೇರೆ ಆಲೋಚನೆಗಳು ಇರುವಂಥದ್ದು ಅಥವಾ ಈ ರೀತಿ ಇರಬಹುದು ಅನ್ನುವಂಥ ಚರ್ಚೆಗಳು ಕೂಡ ನಡೀತಿದ್ದಾವೆ. ಈ ಹಿಂದೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಯಿತು. ಬಳಿಕ ಯಾವುದೇ ಹುದ್ದೆಯನ್ನು ಕೊಡಲಿಲ್ಲ. ಆದರೆ ಇದೀಗ 234 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕೇವಲ 6 ಕ್ಷೇತ್ರಗಳ ಉಸ್ತುವಾರಿಯನ್ನು ಕೊಟ್ಟಿರುವಂಥದ್ದು ಸಹಜವಾಗಿ ಬೇಸರಕ್ಕೆ ಕಾರಣ ಆಗಿದೆ. ಅಂದರೆ ಎಲ್ಲೋ ಇದ್ದವನ್ನ ಎಲ್ಲಿಗೋ ಕರ್ಕೊಂಬಂದು ಕೂರಿಸಿ ಏನೋ ಮಾಡ್ತಿದ್ದಾರೆ ಇವರು ಅನ್ನುವಂಥದ್ದು ಇಲ್ಲಿ ಅಣ್ಣಾಮಲೈ ಅಸಮಾಧಾನ. ಅಂದರೆ ಇಡೀ ರಾಜ್ಯದ ಕಂಟ್ರೋಲನ್ನೇ ಕಿತ್ತುಕೊಂಡು ಅಲ್ಲಿಂದ ಮತ್ತೆ ಸ್ವಲ್ಪ ಕಡಿಮೆ ಮಾಡಿ ಏನೂ ಕೊಡದೆ ಮತ್ತೆ ಇವಾಗ ಕೇವಲ 6 ಕ್ಷೇತ್ರ ಕೊಡೋದು ಯಾವ ಲೆಕ್ಕ ಇದು ಅನ್ನುವಂಥದ್ದು. ಜೊತೆಗೆ ತಂದೆಯ ಅನಾರೋಗ್ಯ ಕಾರಣ ಕೊಡೋದ್ರಿಂದ ಯಾರೇ ಆದರೂ ಕೂಡ ಸೈಲೆಂಟ್ ಆಗ್ತಾರೆ ಅನ್ನೋದು ಇವ್ರ ಲೆಕ್ಕಾಚಾರ. ಅಟ್ ದಿ ಸೇಮ್ ಟೈಮ್ ಆ ಮೀನ್ ಟೈಮ್ನಲ್ಲಿ ತನ್ನ ರಾಜಕೀಯ ಸ್ಟ್ರಾಟಜಿಗಳನ್ನು ರೂಪಿಸುವಂಥದ್ದು, ಈ ಬಗ್ಗೆನೂ ಕೂಡ ಚಿಂತನೆಯನ್ನು ಮಾಡ್ತಿದ್ದಾರೆ. ಇನ್ನು ಈಗಾಗಲೇ ಆಪ್ತರ ಜೊತೆಗೆ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. BJPಯಿಂದ ಹೊರಗಡೆ ಬಂದರೆ ಹೇಗೆ, BJPಯಿಂದ ಹೊರಗಡೆ ಬಂದು ಯಾವ ಪಾರ್ಟಿಗೆ ಹೋದರೆ ಏನಾಗುತ್ತೆ, ಇದ್ರ ಬಗ್ಗೆನೂ ಕೂಡ ಚರ್ಚೆಯನ್ನು ಮಾಡ್ತಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ. BJPಯನ್ನು ಬಿಡುವಂತಹ ಧೈರ್ಯವನ್ನು ಮಾಡುವಂಥ ಶಕ್ತಿ ಮಾತ್ರ ಅಣ್ಣಾಮಲೈ ಬಳಿ ಇಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ಒಪ್ಕೊಬೇಕು. ಬಟ್ ನಾನು ಆರಂಭದಲ್ಲಿ ಹೇಳ್ದಲ್ಲ, ಅಣ್ಣಾಮಲೈ ರಾಜೀನಾಮೆ ಕೊಟ್ಟಿರೋದು ಬಹುತೇಕ ಕೆಲವರಿಗೆ ವಿಶೇಷ ಅಂತೇಳಿ ಅನಿಸಿದ್ರು ಕೂಡ ಇನ್ನೂ ಕೆಲವರಿಗೆ ವಿಶೇಷ ಅಂತೇಳಿ ಅನಿಸೋದಕ್ಕೆ ಚಾನ್ಸ್ ಇಲ್ಲ. ಯಾಕಂತೇಳಿದ್ರೆ ಅಣ್ಣಾಮಲೈಯವ್ರನ್ನ BJP ಎಲ್ಲಿ ಇಟ್ಟಿತ್ತು ಅನ್ನೋದನ್ನು ರಾಜಕೀಯವನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿದವರಿಗೆ ಅರ್ಥ ಆಗ್ತದೆ. BJP ಈ ಹೈಕಮಾಂಡ್ ಅಂದರೆ ಕೇಂದ್ರದ ನಾಯಕರು ಅಣ್ಣಾಮಲೈಯನ್ನು ಆರಂಭದಲ್ಲಿ ಇಟ್ಟಂತಹ ಜಾಗಕ್ಕೂ ಈಗ ಇಟ್ಟಿರುವಂಥ ಜಾಗಕ್ಕೂ ಭಾರಿ ವ್ಯತ್ಯಾಸ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಅಣ್ಣಾಮಲೈ ಈಗ ತೆಗೆದುಕೊಂಡಿರುವಂಥ ನಿರ್ಧಾರ ಅವರ ಸ್ವಾಭಿಮಾನದ ನಿರ್ಧಾರ, ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಂಥ ಕಾರಣಕ್ಕೋಸ್ಕರ ತೆಗೆದುಕೊಂಡಂಥ ನಿರ್ಧಾರ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ವಾಟ್ ಎವರ್, ಅಣ್ಣಾಮಲೈ ಈ ನಿರ್ಧಾರದಿಂದ ರಾಜಕೀಯದಲ್ಲಿ ಏನೆಲ್ಲ ವಿಪ್ಲವಗಳು ನಡೀತದೆ, ಅಣ್ಣಾಮಲೈ ಮುಂದೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಕಾದು ನೋಡಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಅಣ್ಣಾಮಲೈ ರಾಜೀನಾಮೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.